ಕುಟುಂಬದಿಂದ ಯುರೋಪ್ಗೆ ಸ್ವಾಗತ ಸುಸ್ವಾಗತ. ಇಡ್ಲಿ ಸಿಕ್ಲಿ ನಮ್ ಕರೆಗೇನು ಇಡ್ಲಿನೂ ಕೊಡ್ಸಿಲ್ಲ, ನೀವು ಚಿತ್ರಾನ್ನ ಕೊಡ್ಸಿಲ್ಲ. ಹಾಯ್ ಪಾಂಡವ್ರೆ, ಏನ್ ತಗೊಂಡ್ರಿ? ಇದೇನು ವಯಗ್ರಾಟಿ ಅಂತ ತರಕಾರಿ ತಗೊಂಡಿದೀವಿ, ಟೊಮೆಟೊ ತಗೊಂಡಿದೀವಿ. ಎಲ್ಲಿಗೆ ಹಾಕ್ತೀವಿ? ಘಮ 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 ಅಂತ ಇದಾರಪ್ಪ ಎಲ್ಲಾರು ಇವತ್ತು. ನಮ್ಮ ಬ್ರಾಂಡ್ ಮೈಸೂರು ಸ್ಯಾಂಡಲ್ಸ್. ಆಮೇಲೆ ಹೆಣ್ಮಕ್ಳು ಚಡ್ಡಿ ಹಾಕೊಂಡ್ ಬರಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಕೊಡ್ತಾನೆ. ಕೈ ನಡಕ್ತಾ ಇದೆ, ಆಕ್ಚುಲಿ ಫ್ರೀಸ್ ಆಗಿದೆ. ನಿಜ ಕಣ್ಣ ಮಿಸ್ ಮಾಡ್ಕೋತಾ ಇದೀನಿ ಈ ಟ್ರಿಪ್ ಅಲ್ಲಿ. ಸಪ್ಪೆನಾ ಮತ್ತೆ ಹಾಕೊಳ್ಳಿ. ಮಕ್ಕ ನಿಮ್ಮಿಬ್ರದ್ದು ಅಥವಾ ನೀವು ಅಕ್ಕನ ಇವ್ರಿಗೆ ಕರೆಕ್ಟಾಗಿ ಹೇಳ್ಬೇಕು ನೀವು. ಜೈ ಕರ್ನಾಟಕ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದಿಂದ ಯುರೋಪ್ಗೆ ಸ್ವಾಗತ ಸುಸ್ವಾಗತ. ನಾವೊಬ್ಬರೇ ಬಂದ್ರೆ ಸಾಕಾಗುತ್ತಾ? ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಾವು ಆಲ್ರೆಡಿ ಯುರೋಪ್ ಫಸ್ಟ್ ಬ್ಯಾಚ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ತುಂಬ ಇಷ್ಟಪಟ್ಟು ಹೋಗಿದ್ದಾರೆ. ಹಾಗೆ ನಾವಿವತ್ತು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ 2ನೇ ಬ್ಯಾಚ್ ಆಫ್ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ತರ ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ 13 ದಿನ. ಜರ್ಮನಿ, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ನೆದರ್ಲೆಂಡ್ಸ್, ಬೆಲ್ಜಿಯಂ, ಇಟಲಿ, ಫ್ರಾನ್ಸ್, ಲಿechtenstein 8 ಕಂಟ್ರಿನ 13 ದಿನ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 18ನೇ ತಾರೀಕು ಒಟ್ಟಿಗೆ ಯುರೋಪ್ ಹೋಗೋಣ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬರೀ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತಗೊಂಬಂದ್ರೆ ಸಾಕು. ನಾವು ನಿಮಗೆ ಸೇಫ್ ಆಗಿ ಯುರೋಪ್ 8 ದೇಶಗಳೆಲ್ಲ ಸುತ್ತಾಡಿಸ್ಕೊಂಡು ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದ್ಬಿಡ್ತೀವಿ. ಇನ್ನೇನು ಹೆಚ್ಚಿಸ್ತಾ ಇದ್ದೀರಾ, ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಯುರೋಪ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಬನ್ನಿ, ಈ ಯುರೋಪು, ಜಪಾನು, ಟರ್ಕಿ ಎಲ್ಲ ಗ್ರೂಪ್ ಟೂರಲ್ಲಿ ಜನಗಳು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನೋಡ್ಕೊಂಬರೋಣ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ಶುಭೋದಯ. ಟರ್ಕಿಗೆ ಸ್ವಾಗತ ಸುಸ್ವಾಗತ. ಎಲ್ಲಿಗೋಗ್ತಾ ಇದ್ದೀವಿ ಅಂತ ಯೋಚಿಸ್ತಾ ಇದ್ದೀರಾ? ನೆಕ್ಸ್ಟ್ 6 ದಿನಗಳ ಕಾಲ ಟರ್ಕಿನ ಫುಲ್ ಇಂಚು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಅಲ್ಲೇ ಬಸ್ಸೊಳಗೆ ಎತ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾವು ಹೋಗೋಣ, ಇವಾಗ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ನಾವಿವಾಗ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರ ಜೊತೆ ಜಪಾನಲ್ಲಿದ್ದೀವಿ. ಸೊ ಜಪಾನಿಗೆ ಬಂದ ತಕ್ಷಣ ಜಪಾನ್ ಇಷ್ಟ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಜಪಾನ್ ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬರೀ ಒಂದು ವರ್ಡ್ ಅಥವಾ ಒಂದು ವ್ಲಾಗಲ್ಲಿ. ನಮ್ಮ ಜಪಾನ್ ವ್ಲಾಗ್ಸ್ ನೀವು ನಮ್ಮ ಗ್ರೂಪ್ ಟೂರಲ್ಲಿ ನೋಡಿದ್ದೀರಾ, ನಾವು ಕೂಡ ಮಾಡಿದ್ದೀವಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಹೇಗೆ ಎಂಜಾಯ್ ಮಾಡ್ತಾರೆ ಮತ್ತು ಜಪಾನ್ ಹಿಸ್ಟ್ರಿನ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ, ನೆಕ್ಸ್ಟ್ 10 ದಿನ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದ ಜೊತೆ ಜಪಾನ್ನ ಎಕ್ಸ್ಪ್ಲೋರ್ ಮಾಡೋಣ. ನಾವು ಕಾತುರದಿಂದ ಕಾಯ್ತಿದ್ವಲ್ಲ ವಿಸಿಟ್ ಮಾಡೋಕ್ಕೆ. ಐಫಿಲ್ ಟವರ್ಗೆ ಸ್ವಾಗತ ಸುಸ್ವಾಗತ. ಐಫಿಲ್ ಟವರ್ ನೋಡಕ್ ರೆಡಿನಾ ಎಲ್ಲರೂ? ಫುಲ್ ಜೋಶ್ಗಳು ಇವಾಗ ಅಂತ ಎಲ್ಲರಿಗೂ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಐಫಿಲ್ ಟವರ್ ದನ್. ತುಂಬ ಲಕ್ಕಿ ನಾವಂತೂ ಇವತ್ತು, ಬಿಕಾಸ್ ರಶ್ ಸಖತ್ ಕಮ್ಮಿ ಇದೆ ಐಫಿಲ್ ಟವರ್ ಹೋಗೋಕ್ಕೆ. 4 ಕಡೆ ಎಂಟ್ರ್ ಆಗ್ಬೋದು, ಎಲ್ಲ ಪಿಲ್ಲರ್ ಕೂಡ ಎಂಟ್ರ್ ಆಗ್ಬೋದು. ಮ್ಯಾಮ್, ಐಫಿಲ್ ಟವರ್ ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ? ಹೋಗೋದ ಮೇಲ್ಗಡೆ ಫುಲ್ ಇವಾಗ ನೀವು ಐಫಿಲ್ ಟವರ್? ಓಕೆ ಓಕೆ. ಅಮ್ಮ ಮಕ್ಕಳು ಐಫಿಲ್ ಟವರ್ ನೋಡ್ಕೊಂಡ್ ಬಂದಿದ್ದಾರೆ. ಆದರೆ ಅಮ್ಮ ಮಕ್ಳು ಥರನೇ ಕಾಣಿಸ್ತಾ ಇದ್ದಾರೆ. ಹೇಗಿತ್ತು ಮೇಡಮ್ ಐಫಿಲ್ ಟವರ್? ನೀವು ಎಲ್ಲಿಂದ? ನಾವು ರಾಮಮೂರ್ತಿ ನಗರದಿಂದ ಬಂದಿದ್ದೀವಿ. ಓಕೆ, ಅದು ತುಂಬ ಚೆನ್ನಾಗಿದೆ ಐಫಿಲ್ ಟವರು. ಚೆನ್ನಾಗಿದೆ, ಕೂಲ್ ಆಗಿದೆ ವೆದರು. ತುಂಬ ಚಳಿ ಇದೆ, ನಾವು ಜಾಕೆಟ್ ಮಿಸ್ ಮಾಡಿದ್ದೀವಿ. ಬಟ್ ಚೆನ್ನಾಗಿದೆ, ಎಂಜಾಯ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ ಐಫಿಲ್ ಟವರ್? ತುಂಬ ಚೆನ್ನಾಗಿದೆ. ವ್ಯೂ ಹೇಗಿತ್ತಮ್ಮ ಮೇಲ್ಗಡೆಯಿಂದ? ವ್ಯೂ ಹೇಗಿತ್ತು? ತುಂಬ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಮಕ್ಕ ನಿಮ್ಮಿಬ್ರದ್ದು ಅಥವಾ ನೀವು ಅಕ್ಕನ ಇವ್ರಿಗೆ ಕರೆಕ್ಟಾಗಿ ಹೇಳ್ಬೇಕು ನೀವು. ಸೊ ಸಂತೂರ್ ಮಮ್ಮಿ ಅಲ್ವಾ ನೀವು? ಆಕ್ಚುಲಿ ಫ್ಯಾಮಿಲಿ ಸಂತೂರ್ ನಿಮ್ದು. ಪ್ಯಾರಿಸ್ ಅಲ್ಲಿ ನಮ್ಮ ಕನ್ನಡಿಗರು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿರೋದು ಎಷ್ಟು ಚಂದ ಕಾಣಿಸುತ್ತಲ್ಲ.
ಸ್ಪಾಟ್ ಏನಪ್ಪ ಮಾಡಬೇಕು ಅಂದರೆ ಕ್ರೂಸ್ ತೊಗೊಬೇಕು. ಕ್ರೂಸ್ ತೊಗೊಂಡ್ರೆ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ ಈ ಥರ ಆರಾಮಾಗಿ ರಿಲ್ಯಾಕ್ಸ್ ಹಾಕ್ಕೊಂಡು ರಿವರ್ ಕ್ರೂಸಲ್ಲಿ ಅಕ್ಕಪಕ್ಕ ಇರೋ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ನ ನೋಡ್ಕೊಂಡು ಹೋಗ್ಬೋದು. Better stick together. Let's come whatever. We're not coming home tonight. We're living quick in this world. Gonna get. ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಮಸಾಯ್ ಮಾರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಜುಲೈ 27ನೇ ತಾರೀಕು ಕೀನ್ಯಾಗ ಹೋಗೋಣ. ಸರ್ ಎಲ್ಲಿಂದ ನೀವು? ನಿಮ್ಮ ಹೆಸರು? ನಾನು ಮೈಸೂರಿಂದ ಬರ್ತಾ ಇರೋದು. ಓ ಮೈಸೂರು. ನಿಮ್ಮ ಹೆಸರು ಸರ್? ಅರುಣ್ ಕುಮಾರ್ ಅಂತ. ನನ್ನ ವೈಫ್ ಮಮತಾ ಅಂತ. ವೆಲ್ಕಮ್ ಟು ಜಪಾನ್. ಥ್ಯಾಂಕ್ ಯು. ಸೊ ಎಂಜಾಯ್ ಮಾಡೋಣ, ಜಪಾನ್ ಮಸ್ತ್ ಮಜಾ ಮಾಡೋಣ ಅಲ್ವಾ? ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಎಲ್ಲ ಫುಲ್ ಸೆಲೆಬ್ರಿಟೀಸ್ ಆಗ್ಬಿಟ್ಟಿದ್ದಾರೆ. ಇಲ್ಲೊಬ್ರು ಫೋಟೋ ತೆಗಿತಾರೆ ಪಾಪ. ಇಲ್ಲಿ ಎಷ್ಟೋ ಜನ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಸರ್ ಏನ್ ಫೋಟೋ ಸೆಷನ್ ಯಾರು ಸೇರ್ಸ್ಕೊಳ್ಳಿ ನಿಮ್ಗೆ ಫೋಟೋಗೆ? ಸೇರ್ಸ್ಕೊಂಬಿಡಿ ಮೇಡಮ್. ಸೊ ಹೇಗಿದೆ? ಒಳ್ಳೆ ವಾತಾವರಣ. ಜಪಾನ್ ಟೋಕಿಯೋದಲ್ಲಿ ವೆರಿ ಗುಡ್ ವೆದರ್. ಮತ್ತೆ ಈ ಪ್ಯಾಲೇಸ್ ನಮ್ಮ ಮೈಸೂರಿನ ಪ್ಯಾಲೇಸ್ ಹಾಗೆ ಇದೆ. ಇಲ್ಲಿ ರಾಜ ಆಡಳಿತ ಮಾಡಿದಂತ ಜಾಗ ಇದು. ಮತ್ತೆ ಜಸ್ಟ್ ಲೈಕ್ ಇದು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಅರಮನೆಗೆ ಯಾವ ರೀತಿ ಇದ್ ಮಾಡ್ಕೊಂಡಿದೆ ಆ ತರ ಚಾನಲ್ ಅದ್ರ ಪಕ್ಕ ನೀರೆಲ್ಲ ಇದೆ. ಭಾರಿ ಚೆನ್ನಾಗಿದೆ, ಒಳ್ಳೆ ವಾತಾವರಣ. ಕೂಲ್ ಸರ್. ಏನ್ ಹೆಣ್ಮಕ್ಳೆಲ್ಲ ಫುಲ್ ಫೋಟೋ ಸೆಕ್ಷನ್. ನಿಮ್ಗೆ ಯಾರು ತೆಗಿತಲ್ಲ ಫೋಟೋ ನಿಮ್ದು? ನೋಡಿ ಮೇಡಮ್, ಇದು ಅಲ್ಲ ನೀವೆಲ್ಲ ನಮ್ಮ ಹುಡುಗರು ತೆಕ್ಕೊಡ್ಬೇಕಾನೆ ಫೋಟೋಸ್ನ. ಪಾಪ ಅವ್ರು ಕೇಳೋದು ಇಲ್ಲ ನೋಡಿ. ಎಲ್ಲಿ ನಿಂತ್ಕೊಂಡ್ರೆ ಅಲ್ಲೇ ತೆಗೆದ್ಬಿಡೋದು. ಪಾಪ ಫೋಸ್ ಇಲ್ಲ. ಬನ್ನಿ ಅವ್ರಾಗವರೇ ಮೋಟಿವೇಟ್ ಮಾಡ್ಕೋಬೇಕು. ಪಿಜ್ಜಾ ಅಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಟಾಯ್ ಟ್ರೈನ್ ಹತ್ಕೋತಾ ಇದ್ದೀವಿ. ಏನಕ್ಕೆ ಅಂದರೆ ಪಿಜ್ಜಾ ನೋಡೋಕೆ ಹೋಗೋದು ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕೆ ದೂರ, ಅದಕ್ಕೆ ಟಾಯ್ ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ದೊಡ್ಡ ದೊಡ್ಡದಾಗಿ ಫೋಟೋ ತೆಗೆಸ್ಕೊಂಡು. ಎಲ್ಲಿಗಾಗ್ತೀವಿ ಹೇಳಿ ಮೇಡಮ್? ಕ್ಯಾಮ್ರಾ ಆಫ್ ಮಾಡಿದ್ರೆ ಎಷ್ಟು ಮಾತಾಡ್ತೀರಾ? ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತಾಡೋದೇ ಇಲ್ವಲ್ಲ? ಮಾತಾಡಿ. ಎಲ್ಲರೂ ಲೀನಿಂಗ್ ಟವರ್ ಆಫ್ ಪಿಜ್ಜಾನ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಫೇಮಸ್. ಒಬ್ಬರಾದ್ರು ನೋಡಿ ಇಲ್ಲಿ ಉದ್ದಕ್ಕೆ ನಾನು ಎಷ್ಟು ಸರಿ ಬಂದಿದ್ದೀನಿ ಇಲ್ಲಿ, ಅದು ಎಲ್ಲರೂ ಸೇಮ್ ಫೋಸು, ಲೀನಿಂಗ್ ಟವರ್ ಆಫ್ ಪಿಜ್ಜಾನ ಇಟ್ಕೊಳ್ಳೋದು. ಈ ಫೇಮಸ್ ರೋಡಿನ ಹೆಸರು ಶಾನ್ಜಿ ಶಾಲ್ಸ್ ಅಂತ. ಅಂದರೆ ಲೈಕ್ ಲೂಯಿ ವಿಟಾನ್ ಅಲ್ಲಿ ನೋಡ್ತಾ ಇರೋ ನೋಡಿ. ಯಾವುದೇ ಆಗಲಿ ಕಾಟಿಯಾರ್ ಆಗಿರ್ಬೋದು, ಯೋ ಆಗಿರ್ಬೋದು, ಇದೆಲ್ಲ ಫ್ಲಾಗ್ಶಿಪ್ ಸ್ಟೋರ್ಸ್. ಅಂದರೆ ಫ್ರೆಂಚ್ ಅವ್ರದ ಒರಿಜಿನಲ್ ಓಮ್ ಬ್ರ್ಯಾಂಡ್ ಅಂತ ಹೇಳ್ಬೋದು ನಾವು ಇದನ್ನ. ನಮ್ಮ ಹಳೆಯ ಪ್ಯಾರಿಸ್ ವ್ಲಾಗಲ್ಲಿ ನಾವು ನಿಮಗೆ ಲೂಯಿ ವಿಟಾನ್ ಕರ್ಕೊಂಡೋಗಿ ಅದ್ರ ಪ್ರೈಸಸ್ ತೋರಿಸಿದ್ವಿ, ಬ್ಯಾಗ್ಸ್ ಎಲ್ಲ ತೋರಿಸಿದ್ದೀವಿ. ಇಲ್ಲಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಒಂದು ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ನಾವು ಅಪಾಯಿಂಟ್ಮೆಂಟ್ ತೊಗೊಬೇಕು. ಲೂಯಿ ವಿಟಾನ್ ಆಗಿರ್ಬೋದು, ಡಿಯೋ ಆಗಿರ್ಬೋದು. ಸೊ ದಟ್ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಒರಿಜಿನಲ್ ಬ್ರ್ಯಾಂಡ್ಸ್ ಅಥವಾ ನ್ಯೂ ಡಿಸೈನ್ಸ್ನ ಶಾಪ್ ಮಾಡಲಿಕ್ಕೆ. ನೀವಲ್ಲ ಇದೇನು ನೋಡ್ತಾ ಇದ್ರಲ್ಲ, ಲೂಯಿ ವಿಟಾನ್ ಅವ್ರದ್ದು ಹೋಟೆಲ್ ಅದು. ಆ್ಯಕ್ಚುಲಿ ಶೋರೂಮ್ ಅಲ್ಲ, ಶೋರೂಮ್ ಅಂತ ಪಕ್ಕದಲ್ಲಿ. ಸೊ ಇದು ಹೋಟೆಲ್ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಫೇಮಸ್ ಲೂಯಿ ವಿಟಾನ್ ಒರಿಜಿನಲ್ ಆಗಿದ್ದು ಪ್ಯಾರಿಸ್ ಫ್ರಾನ್ಸಲ್ಲಿ. ಸೊ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ಅಂತ. ಬಿಲ್ಡಿಂಗ್ಸ್ ಮಾತ್ರ ನೋಡ್ಕೊಡಬೇಕಷ್ಟೇ. ನಾವಿವಾಗ ಪರ್ಫ್ಯೂಮ್ ಮ್ಯೂಸಿಂಗ್ ಬಂದಿದ್ದೀವಿ. ಸೊ ಪರ್ಫ್ಯೂಮ್ ಹೇಗೆ ತಯಾರು ಮಾಡ್ತಾರೆ ಮತ್ತು ಯಾವ ಥರ ನೋಟ್ಸ್ ಇರುತ್ತೆ, ಹೇಗೆ ನಾವು ಸೆಲೆಕ್ಟ್ ಮಾಡ್ಕೊಬೋದು ಪರ್ಫ್ಯೂಮ್ನ ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಪರ್ಫ್ಯೂಮ್ ಬೇಕೋ ಅಷ್ಟು ಪರ್ಫ್ಯೂಮ್ ತಗೊಂಡು ಹೋಗ್ಬೋದು ಪ್ಯಾರಿಸಲ್ಲಿದ್ದರೆ. ಅಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಯಾವ ಥರ ಇರುತ್ತೆ ನೋಟ್ಸ್ ಎಲ್ಲ ಅಂತ, ಎಷ್ಟೊತ್ತಿರುತ್ತೆ ಒಂದೊಂದು ಪರ್ಫ್ಯೂಮ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಅದಷ್ಟೇ ಇರೋದು ಕಂಟೈನರ್ಸ್ ಇರುತ್ತಲ್ಲ ಅದನ್ನೆಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ. ಕಂಟೈನರ್ಸ್ ಆಗಿರ್ಬೋದು, ಇಟ್ಸ್ ರಿಯಲಿ ಆರ್ಟಿಸ್ಟಿಕ್. ಮೇಡಮ್ ಹೆಂಗಿತ್ತು ಸೆಂಟ್ ಅಂಗಡಿ? ಫುಲ್ ಘಮ ಘಮ ಅಂತ ಇದ್ರು ಎಲ್ಲಾದ್ರು. ತಲೆನೋವು ಬಂತ? ತಲೆನೋವು ಬರ್ತಾ ಇದೆಯಾ? ಸೊ ಫುಲ್ಲು ಇದೇನು ನೋಡ್ತಾ ಇದ್ದೀರ ನಾವು ಫುಲ್ ಇವಾಗ ಎಲ್ಲ ಸೆಂಟ್ ಹೇಗೆ ತಯಾರು ಮಾಡ್ತಾ ಅಂತ ಹೇಳ್ಕೊಟ್ಟಿದ್ರು ನಮಗೆ. ಆಮೇಲೆ ನಮಗೆ ನೆಕ್ಸ್ಟ್ ಟೈಮ್ ಮೋಸ್ಟ್ ಪರ್ಫ್ಯೂಮ್ ಶಾಪಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಇವಾಗ. ಚೆನ್ನಾಗಿದೆ, ಎಲ್ಲ ಥರ ಸ್ಮೆಲ್ ಐತೆ, ಜಾಸ್ತಿ ಹೆಂಗರ್ಸಕ್ಕೆ ಸರಿ, ಏಜ್ ಆದವ್ರಿಗೆಲ್ಲ ತಲೆನೋವು. ನೀವಿನ್ನೂ ಚೆನ್ನಾಗಿದ್ರ ಮೇಡಮ್, ನೀವು ಯಾಕೆ ಏಜ್ ಆಗಿದ್ರ ಅನ್ಕೋತೀರಾ? ಇಷ್ಟ ಆಯ್ತಾ ಸೆಂಟರ್ ನಿಮಗೆ? ಇಷ್ಟ ಆಯಿತು.
ನಮ್ಮ ಬ್ರ್ಯಾಂಡು ಮೈಸೂರು ಸ್ಯಾಂಡಲ್ಸ್. ನಮ್ಮ ಮೈಸೂರು ಸ್ಯಾಂಡಲ್ಸ್ ಅವ್ರು ನಮ್ಮ ಸರ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಅವ್ರದ್ದು ಫ್ರಾನ್ಸ್ ಅವ್ರದ್ದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೂಡ. ನೈಸ್ ಕೂಲ್. ಜೋರ್ ಶಾಪಿಂಗ್ ನಡೀತಾ ಇದೆಯಾ ಇಲ್ಲಿ? ಏನಾದರೂ ಶಾಪಿಂಗ್ ನಡೀತಾ ಇದೆಯಾ? ಫುಲ್ ಟ್ರೈ ಮಾಡ್ತಾ ಇದ್ರಲ್ಲ? ಮಾಡಿ 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 ಫ್ರೆಂಚಿಂದು ಸೂಪರ್ ಚೆನ್ನಾಗಿದೆಯಾ? ಅದೇ ಸ್ವಲ್ಪ ಓವರ್ ತಳೋ ಬಂದ್ಬಿಡ್ತಾರೆ ನೋಡಿ ನೋಡಿ ಗೊತ್ತಾಗಲ್ಲ ಯಾವ ಸ್ಮೆಲ್ ಅಂತ. ನಾವು ಅದಕ್ಕೆ ಸಿಗರೇಟ್ ಮಾಡಿದ್ವಿ, ಸೆಪರೇಟ್ ಇಟ್ಕೊಂಡಿದ್ವಿ. ಓಕೆ ಆಸಮ್. ಶಾಪಿಂಗ್ ಮಾಡ್ತಾ ಇದೆಯಾ? ಶೈ ಮಾಡಿ 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 ಎಂಜಾಯ್ ಫುಲ್ ಘಮ 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 ಅಂತ ಇದಾರಪ್ಪ ಎಲ್ಲರೂ ಇವತ್ತು. ಪ್ಯಾರಿಸ್ ಬರೀ ಒಂದು ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾವು ಏನೇ ಆರ್ಕಿಟೆಕ್ಚರ್ ನೋಡ್ತೀವಲ್ಲ ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್, ಓಲ್ಡ್ ಆರ್ಕಿಟೆಕ್ಚರ್. ಒಂದು ಸ್ಕ್ವೇರಲ್ಲಿ ನಿಂತ್ಕೊಂಡಿದ್ರು ಕೂಡ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಅಂದರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಫುಲ್ ಎಂಜಾಯ್ ಮಾಡ್ತಾರೆ, ಸಣ್ಣ ಸೋಕಿಂಗ್ ಮಾಡ್ಕೊತಾ ಇದ್ದಾರೆ ಆರ್ಕಿಟೆಕ್ಚರ್ ಬಗ್ಗೆ. ಅವ್ರನ್ನೇ ಕೇಳೋಣ, ಹೇಗಿದೆ, ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ನೀವು? ಆರ್ಕಿಟೆಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ? ಎಕ್ಸ್ಪ್ಲೇನ್ ಅವರೇ ಮಾಡ್ತಾ ಇದ್ದಾರೆ. ನೈಸ್ ಆ್ಯಂಡ್ ಫೋಟೋಶೂಟ್ ನಡೀತಾ ಇದೆ. ಜಸ್ಟ್ ಈಗಷ್ಟೇ ನಾವು ಫ್ರಾಗ್ರೆನ್ಸ್ ಮ್ಯೂಸಿಯಂ ಅಂದರೆ ಪರ್ಫ್ಯೂಮ್ ಮ್ಯೂಸಿಯಮ್ನ ನೋಡ್ಕೊಂಬಂದ್ವಿ. ಎಷ್ಟು ಥರ ಪರ್ಫ್ಯೂಮ್ಸ್ ಇರುತ್ತೆ, ಅದು ಹೇಗೆ ಮಾಡ್ಬೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಸೆಂಟ್ ತಗೋಬೇಕು ಅಂತ ನೋಡಪ್ಪ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಬ್ಲೂ ಮಾಸ್ಕ್ ಏನಕ್ಕೆ ಫೇಮಸ್ ಗೊತ್ತಾ? ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಮೊಸಾಗ್ಸು ಅವೆಲ್ಲ ಇದೆಯಲ್ಲ, ಅದು ಕಂಪ್ಲೀಟ್ ಬ್ಲೂ ಮತ್ತು 6 ಮಿನರಲ್ಸಿಂದ ಕೂಡಿದೆ. ಆಮೇಲೆ ಇಲ್ಲೇನು ಗೊತ್ತಾ, ಹೆಣ್ಮಕ್ಳು ಬರಬೇಕಂದ್ರೆ ಸ್ಕಾರ್ಫ್ ಕಡ ಖಂಡಿತ ತಲೆ ಮೇಲೆ ಹಾಕೊಂಡೇ ಇರಬೇಕು. ಆಮೇಲೆ ಹೆಣ್ಮಕ್ಳು ಚಡ್ಡಿ ಹಾಕೊಂಡು ಬರಬಾರ್ದು. ನಮ್ಮವರೆಲ್ಲ ನೋಡ್ತಾ ಇದ್ದಾರೆ. ಹೇಗಿದೆ ಬ್ಲೂ ಮಾಸ್ಕ್? ಹೇಗಿದೆ ಸರ್? ಕೂಲಾಗಿದೆಯಾ? ಹೇಗಿದೆ ಬ್ಲೂ ಮಾಸ್ಕು? ಸೂಪರ್. ಜಪಾನಿಗೆ ಬಂದಮೇಲೆ, ಟೋಕಿಯೋಗೆ ಬಂದಮೇಲೆ ಶಿಬುಯಾ ಕ್ರಾಸಿಂಗ್ ಮಾಡಿದ್ರೆ ಹೋಗೋಕ್ಕಾಗುತ್ತಾ? ನಾವೀಗ ಶಿಬುಯಾ ಕ್ರಾಸಿಂಗಲ್ಲಿ ನಿಂತ್ಕೊಂಡಿದ್ದೀವಿ. ಇನ್ನೊಂದು ಓಕೆ ಕ್ರಾಸ್ ಮಾಡ್ತೀವಿ ಇವಾಗ. ಮಾಡ್ತೀರಾ ಶಿಬುಯಾ ಕ್ರಾಸಿಂಗ್ ಇವಾಗ? ಎಂಜಾಯ್ ಎಕ್ಸ್ಪೀರಿಯನ್ಸ್. ಒಂದು ಸಿಗ್ನಲ್ಗೆ ಬರೋಬ್ಬರಿ 2,000 ಮೇಲೆ ಜನ ಈ ಸಿಗ್ನಲ್ನ ಕ್ರಾಸ್ ಮಾಡ್ತಾರೆ. ಸೊ ನಾವು ಕೂಡ ಶಿಬುಯಾ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಸ್ಟ್ರೀಟ್ ಒಂದು ಸಿಗ್ನಲ್ ಕ್ರಾಸ್ ಮಾಡೋದು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲಿ. ಎಂಜಾಯ್ ಮಾಡ್ತಾರೆ. ವಾ ಬಿಟ್ಟರು ವಾಟರ್ ಫೋಟೋ. ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಎಷ್ಟು ಸಿಗ್ನಲ್ಸ್ ಇದೆ ನೋಡಿ. ಆರ್ಗನೈಸ್ ಬೇಗ ಮಾಡ್ತಾ ಇದ್ದಾರೆ ಎಲ್ಲರೂ. ಹಿಂಗೆ ಹಂಗೆಲ್ಲ ಮಾಡ್ತಾ ಇದ್ದಾರೆ. ಸ್ವಾಗತ. ಸಿಗ್ನಲ್ ಕ್ರಾಸ್ ಮಾಡೋದು ಎಕ್ಸ್ಪೀರಿಯನ್ಸ್ ಗೊತ್ತಿತ್ತಾ ನಿಮ್ಗೆ? ನೋಡಿ ಎಷ್ಟು ಜನ ಬರ್ತಾರೆ ಒಂದು ಸಿಗ್ನಲ್ಗೆ. ಜಪಾನಲ್ಲಿ ಇದು ಒಂದು ಹಾಬಿ, ಆಕ್ಟಿವಿಟಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಕೊಡ್ತಾರೆ. ಹೇಗಿದೆ ಡಿಸ್ಪ್ಲೇ? ಹೇಗಿದೆ? ಕೂಡ ಅಲ್ಲೂ ಅಷ್ಟೇ ಎಲ್ಲ ಕಡೆ. ದಿ ಫೇಮಸ್ ಅಚಿಕೋ ಯಾರು ತಾನೇ ಗೊತ್ತಿಲ್ಲ. ಒನ್ ಆಫ್ ದ ಲಾಯಲ್ ಡಾಗ್ಸ್ ಅವ್ರು ಎಲ್ಲರೂ ಲಾಯಲ್ ಇರುತ್ತೆ. ಸೊ ತುಂಬಾ ಫೇಮಸ್ ಆಗ ಲಾಯಲ್ ಡಾಗ್ ಅಚಿಕೋಗೆ ಸ್ಟ್ಯಾಚ್ಯೂ ಮಾಡಿದ್ದಾರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ವಿಡಿಯೋದಲ್ಲಿ ಹೇಳಿದ್ದೀವಿ, ಹಿಸ್ಟ್ರಿ ಎಲ್ಲ ಹೇಳಿದ್ದೀವಿ. ಸೊ ಒನ್ಸ್ ಅಗೇನ್ ನಮ್ಮ ಕುಟುಂಬದವ್ರನ್ನ ತೋರಿಸಿ ನಿಮಗೂ ಕೂಡ ಪರಿಚಯ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಅಚಿಕೋ. ಟರ್ಕಿಯ ಗಲ್ಲಿಗಳಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಮಜಾ. ನಾವಿಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡು ಇವಾಗ ಗಲ್ಲಿ ಒಳಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ರ್ಯಾಂಡ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಪ್ರಪಂಚದ ಅತ್ಯಂತ ದೊಡ್ಡ ಕ್ಲೋಸ್ಡ್ ಬಜಾರ್ ಮಾರ್ಕೆಟ್ ಅದು. ಏನೇನೋ ಇದೆ ಗುರು ಮಾರ್ಕೆಟಲ್ಲಂತೂ. ಏನು ಪರ್ಚೇಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ವೆರೈಟೀಸು, ಸ್ವೀಟ್ಸ್ ಅಂತೆ. ಆಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಇವೆಲ್ಲ, ಇದು ನೋಡ್ತಾ ಇರೋದು ನೀವು ಟೀಗೆ ಹಾಕ್ಕೊಂಡು ಕುಡಿಯೋದು. ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ಎಲ್ಲ ಕಾಯಿಲೆಗಳಿಗೂ ಇವ್ರ ಹತ್ರ ಮದ್ದಿದೆ. ತಲೆನೋವಿಗೆ, ಕೋಲ್ಡ್ಗೆ, ಎಲ್ಲದಕ್ಕೂ. ಏನು ಟೀಗಳು ಕುಡಿತಾ ಇದ್ದೀರಪ್ಪ ಈಗ? ಇದನ್ನು ವಯಾಗ್ರಾ ಟೀ ಅಂತ. ಬಲವಂತ ಮಾಡಿ ಬೇರೆ ಕೊಡ್ತಾವನಿದು ಏನು? ಟುನೈಟ್ ನೋ ಸ್ಲೀಪ್. ವೈಟಮಿನ್ಸ್ ಟೀ. ವೈಟಮಿನ್ಸ್ ಅಂತ ನೋಡಿ, ಈ ಥರ ಎಲ್ಲ ಹರಿಸು ಇದೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಚೆನ್ನಾಗಿದೇನ್ರಪ್ಪ? ಏನದು?
This one for sinuses, migraine. ನೋಡಿದ್ರಲ್ಲ ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಗ್ರೂಪ್ ಟೂರ್ ಹೆಂಗ್ ಮಾಡ್ತೀವಿ ಅಂತ. ಅದೇ ತರ ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ 13 ದಿನ. ಜರ್ಮನಿ, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ನೆದರ್ಲೆಂಡ್ಸ್, ಬೆಲ್ಜಿಯಂ, ಇಟಲಿ, ಫ್ರಾನ್ಸ್, ಲಿechtenstein 8 ಕಂಟ್ರಿನ 13 ದಿನ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 18ನೇ ತಾರೀಕು ಒಟ್ಟಿಗೆ ಯುರೋಪ್ ಹೋಗೋಣ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬರೀ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತಗೊಂಬಂದ್ರೆ ಸಾಕು, ನಾವು ನಿಮಗೆ ಸೇಫ್ ಆಗಿ ಯುರೋಪ್ 8 ದೇಶಗಳೆಲ್ಲ ಸುತ್ತಾಡಿಸ್ಕೊಂಡು ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದ್ಬಿಡ್ತೀವಿ. ಇನ್ನೇನು ಹೆಚ್ಚಿಸ್ತಾ ಇದ್ದೀರಾ, ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಯುರೋಪ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಬನ್ನಿ, ಈ ಯುರೋಪು, ಜಪಾನು, ಟರ್ಕಿ ಎಲ್ಲ ಗ್ರೂಪ್ ಟೂರಲ್ಲಿ ಜನಗಳು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನೋಡ್ಕೊಂಡ್ ಬರೋಣ. ಹಾಯ್ ಪಾಂಡವ್ರೆ, ಏನು ತೊಗೊಂಡ್ರಿ? ಏನು ತೊಗೊಂಡ್ರಿ? ಇದನ್ನ ಪಕ್ಕ ಹಾಕ್ತೀವಿ. ಮೇಡಮ್ ಏನು ತೊಗೊಂಡ್ರಿ? ಇದು ಮ್ಯಾಗ್ನೆಟ್. ನೀವು ಸರ್? ಇದು ಕರ್ಪೂರ, ಗಂಧದ ಕಡ್ಡಿ, ಅರಿಶಿನ, ಕುಂಕುಮ ದೇವಸ್ಥಾನ ಇದೆಯಲ್ಲ. ಏನು ಪರ್ಚೇಸ್ ಮಾಡಿದ್ರಿ ಮೇಡಮ್? ನಾವು ತರಕಾರಿ ಮಾಡಿದ್ದೀವಿ. ತರಕಾರಿ ತೊಗೊಂಡ್ರಾ? ತರಕಾರಿ ತರಕಾರಿ ತಗೊಂಡಿದ್ದೀವಿ, ಟೊಮೆಟೊ ತಗೊಂಡಿದ್ದೀವಿ. ಸಾಂಬಾರು ಮಾಡಿ ಸಂಜೆ ಸಂಜೆ ಸಾಂಬಾರು ಮಾಡ್ತೀವಿ. ಹೇಗಿದೆ ಸರ್ ಹೋಟೆಲ್ಸ್ ಎಲ್ಲ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಹೋಟೆಲ್ ಚೆನ್ನಾಗಿತ್ತಾ? ಕಂಫರ್ಟಬಲ್ ನಿದ್ದೆ ಬಂತಾ? ನಿದ್ದೆ ಬಂತು. ದೊಡ್ಡ ಹೋಟ್ಲು, ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅದು ಹೊರಗಡೆ ಈಚೆ ಬರೋದೇ ಒಂದ್ ದೊಡ್ಡ ಸಾಹಸ ಅನ್ನೋ ತರ. ಅದು ಬೇಯಿಸ್ಕೊಂಡ್ಬರ್ತ ಚಕ್ರ ಹೋಗಿ ಬೇಯಿಸ್ಕೊಂಡ್ಬರಂಗಾಗುತ್ತಾ? ಅಂದ್ರೆ ನಮ್ಗೆ ಯಾಕಂದ್ರೆ ಅದ್ ಮ್ಯಾಪ್ ಎಲ್ಲ ಗೊತ್ತಾ, ಮ್ಯಾಪ್ ಹಾಕಿದ್ದಾರೆ, ನಮ್ಗೆ ಅದು ಗೊತ್ತಾಗಲ್ಲ. ಬಟ್ ದೊಡ್ಡ ಹೋಟ್ಲು. ನಿದ್ದೆ ಚೆನ್ನಾಗಿ ಬಂತಾ? ಬಿಸಿನೀರೆಲ್ಲ ಇತ್ತಾ? ಬ್ರೇಕ್ಫಾಸ್ಟ್ ಹೆಂಗಿತ್ತು? ಇಂಗ್ಲಿಷ್ ಬ್ರೇಕ್ಫಾಸ್ಟ್. ಇಡ್ಲಿ ಸಿಕ್ಲಿಲ್ಲ ನಮ್ ಕನೆಗೇನು? ಇಡ್ಲಿನೂ ಕೊಡ್ಸಿಲ್ಲ, ನೀವು ಚಿತ್ರಾನ್ನ ಕೊಡ್ಸಿಲ್ಲ. ಚಿತ್ರಾನ್ನ ಮಾಡ್ಬೇಕು ನಾವೇನೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಅಲ್ಲಿ ಯಾರೋ ಚಿತ್ರಾನ್ನ ಮಾಡ್ಬೇಕು ಅಲ್ವಾ ಸರ್? ಚಿತ್ರಾನ್ನ ಮಾಡಿದ್ರೆ ತಿನ್ಬೋದು, ಎಲ್ಲರೂ ತಿನ್ಬೋದಲ್ವಾ? ನಮ್ಮ ಡೇ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫೋಟೋ ಸೆಷನ್ ನಡೀತದೆ. ಆಯ್ತಾ ಫೋಟೋ ಸೆಷನ್ ನಿಮ್ದು? ಸೋ ನೈಸ್. ಒಳ್ಳೆ ವ್ಯೂ ಇದೆ, ಗ್ರೀನರಿ ಫುಲ್ ಇದೆ. We are enjoying photo shooting also. enjoy, have fun. Good morning, Shubhodaya, Namaskara. ಹ್ಯಾಪಿ ಮದರ್ಸ್ ಡೇ. ಪ್ರಪಂಚದ ಎಲ್ಲಾ ತಾಯಿಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಅಷ್ಟೇ ಇಲ್ಲ, ನಮ್ಗೆ ಯಾರು ನಿಷ್ಕಲ್ಮಶವಾದ ಪ್ರೀತಿ ಕೊಡ್ತಾರೆ, ನಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಎಲ್ರೂ ಕೂಡ ಹ್ಯಾಟ್ಸ್ ಆಫ್ ಫಾರ್ ಲವ್. ಫಾದರ್ಸ್, ಅಣ್ಣ, ತಮ್ಮ, ಫಾದರ್ಸ್, ಇವನ್ ಪೆಟ್ಸ್, ಎವ್ರಿವನ್. ಸೊ ನಮ್ಗೆ ಯಾರು ಕೇರ್ ಮಾಡ್ತಾರಲ್ಲ, ಒನ್ ಸೈನ್ ಹ್ಯಾಪಿ ಮದರ್ಸ್ ಡೇ ಟು ಎವ್ರಿವನ್. ಓಕೆ, ಕೂಲ್. ಇಲ್ಲಿ ನಮ್ಮ ಟ್ರಿಪ್ ಅಲ್ಲಿ ಇವತ್ತು ಎಷ್ಟೋ ತಾಯಿ ಮಕ್ಕಳು ಟ್ರಾವೆಲ್ ಮಾಡ್ತಾ ಇದಾರೆ. ತುಂಬಾನೇ ಖುಷಿ ಆಗ್ತಿದೆ. ನಮ್ ಜೊತೆ ನಿಮ್ಮ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತೆಲ್ಲ ಫುಲ್ ಶೈನಿಂಗ್. ಎಂತಕ್ಕೆ? ಬಿಸಿಲಿಗೆ. ಟ್ಯೂಲಿಪ್ ಗಾರ್ಡನ್ ನೋಡೋದು ನಿಮ್ನೆ ನೋಡ್ತಾರಮ್ಮ. ನೀವೇ ಅಷ್ಟು ಮಿಂಚ್ತಾ ಇದ್ರ ಎಲ್ಲಾರು ಇವತ್ತು. ಚೆನ್ನಾಗಿದ್ರ, ಎಲ್ಲರೂ ಚೆನ್ನಾಗಿದ್ರ. ಸೊ ಒನ್ಸ್ ಅಗೇನ್ ಹಾಗೆ ಜೋಶ್ ಹಾಗೆ ಇರ್ಲಿ. 3ನೇ ದಿನ ನಮ್ದು ಇವತ್ತು, ಜೋಶ್ ಹಾಗೆ ಇರ್ಲಿ. ವೆಲ್ಕಮ್ ಒನ್ಸ್ ಅಗೇನ್ ಆನ್ ಬೋರ್ಡ್. ಆಮ್ಸ್ಟರ್ಡಮ್ ಅಂದ್ರೆ ಎಲ್ಲರಿಗೂ ಏನೇನೋ ತಲೆಗೆ ಬರುತ್ತೆ, ಬಟ್ ಆಮ್ಸ್ಟರ್ಡಮ್ ಇನ್ನೊಂದಕ್ಕೆ ಎಂತಕ್ಕಪ್ಪ ಫೇಮಸ್ ಅಂತ ಹೇಳಿದ್ರೆ ಕೆಕೂನ್ ಆಫ್ ಗಾರ್ಡನ್ಸ್ಗೆ, ಟ್ಯೂಲಿಪ್ ಗಾರ್ಡನ್ಸ್ಗೆ, ಟ್ಯೂಲಿಪ್ ಫ್ಲವರ್ಸ್ಗೆ ತುಂಬಾನೇ ಫೇಮಸ್. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಟ್ಯೂಲಿಪ್ ಗಾರ್ಡನ್ ತೋರ್ಸಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಎಲ್ಲರೂ ಹೋಗ್ತಾ ಇದ್ದಾರೆ. ಆಕ್ಚುಲಿ ಏನಪ್ಪ ಅಂದರೆ ಇವತ್ತು ಲಾಸ್ಟ್ ಡೇ ಕೆಕೂನ್ ಆಫ್ ಓಪನ್ ಆಗಿರೋದು. ಸೊ ವಿ ಆರ್ ವೆರಿ ಲಕ್ಕಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಬನ್ನಿ ಹೋಗಿ ಗಾರ್ಡನ್ ಎಕ್ಸ್ಪ್ಲೋರ್ ಮಾಡೋಣ. ಕೆಕೂನ್ ಆಫ್ ಗಾರ್ಡನ್ಗೆ ಎಂಟ್ರ್ ಆದ್ವಿ. ಆದರೆ ಕೆಕೂನ್ ಆಫ್ ಗಾರ್ಡನ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಮ್ಯಾಪ್ ತೊಗೊಂಡೆ ತಿರುಗಾಡಬೇಕು. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಫುಲ್ ಮ್ಯಾಪ್ನ ಸ್ಟಡಿ ಮಾಡ್ತಾ ಇದಾರಪ್ಪ ಇವಾಗ. ಸೊ ಈ ಟಾಸ್ಕ್ ಗೊತ್ತಿದೆಯಲ್ಲ, ಯಾರು ಜಾಸ್ತಿ ಹೂವು ತರ್ತಾರೆ ನೋಡ್ತೀನಿ ನಾನು, ಎಷ್ಟು ಹೂವು ಕೊಡ್ತಾರೆ ಅಂತ ಅವ್ರ ಸ್ಪೌಸಸ್ನ ಕೊಂಡ್ಕೋಬೇಕು ನೀವು. ಸರಿ, ಹ್ಯಾವ್ ಫನ್. ನಾನು ಸಿಕ್ಕರೆ ಹಾಯ್ ಹೇಳಿ, ನಾನು ಎಲ್ಲೆಲ್ಲೋ ತಿರ್ಗಾಡ್ತಿರ್ತೀನಿ. ದಿಸ್ ವರ್ಡ್ ಫೇಮಸ್. ಈ ಕೆಕೂನ್ ಆಫ್ ಗಾರ್ಡನ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ನಾವು ಒಂದಿನ ಬೇಕಾಗುತ್ತೆ ನೋಡೋಕ್ಕೆ. ಅದು ಲಾಸ್ಟ್ ಡೇ ಆಗಿರೋದ್ರಿಂದ ಜನ ಕೂಡ ಅಷ್ಟೇ ಜಾಸ್ತಿ ಇದ್ದಾರೆ. ನಾವಿನ್ನು ಸ್ಟಾರ್ಟ್ ಅಷ್ಟೇ ಮಾಡಿರೋದು. ಇವತ್ತು ಬ್ಲೂಮ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಯಾವ ಕಲರ್ ಹೇಳ್ತಿರಲ್ಲ ಟ್ಯೂಲಿಪ್ಸು, ಆ ಕಲರ್ ಇರುತ್ತೆ ಟ್ಯೂಲಿಪ್ಸ್. ಕೌಂಟ್ ಮಾಡಿ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೀವು ಎಷ್ಟು ಕಲರ್ ನೋಡಿದ್ರಿ ಅಂತ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಆದ ಟ್ಯೂಲಿಪ್ಸ್ ಗಾರ್ಡನ್ ನೋಡ್ಕೊಂಡು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಸುಸ್ತಾಗಿ ಕೂತ್ಕೊಂಡಿದ್ರೆ, ಎನರ್ಜಿಯಾಗಿ ಕೂತ್ಕೊಂಡಿದ್ರೆ. ಹೇಗಿತ್ತು ಗಾರ್ಡನ್? ಹೇಗಿತ್ತು? ವೆರಿ ಬ್ಯೂಟಿಫುಲ್ ಅಂಡ್ ಅಟ್ಮಾಸ್ಫಿಯರ್. ಎಷ್ಟು ತರ ಕಲರ್ ನೋಡಿದ್ರಿ?
ತುಂಬಾ ಚೆನ್ನಾಗಿತ್ತು. ಎಷ್ಟು ಜನ ನೀನ್ ಕಲರ್ ನೋಡಿದೆ? ಕೌಂಟ್ ಮಾಡ್ದ? ಮೋರ್ ದೆನ್ 20. ಹೈಬ್ರಿಡ್ಸ್ ಜಾಸ್ತಿ ಇರುತ್ತೆ. ಹೈಬ್ರಿಡ್ಸ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಊಹೆಗೂ ಮಿಲುಕದಷ್ಟು. ಓಕೆ, ನೈಸ್ ನೈಸ್. ಎಂಜಾಯ್ ಮಾಡಿದ್ರಾ? ಏನಪ್ಪ ಹಳ್ಳಿ ಕರ್ಕೊಂಡ್ ಬಂದಿರ ಅಂತ ನೋಡ್ತಾ ಇದ್ದೀರಾ? ಖಂಡಿತ ಹೌದು. ಆಮ್ಸ್ಟರ್ಡ್ಯಾಮಲ್ಲಿ ಹಸು ಫಾರ್ಮಿಗೆ ಬಂದಿದ್ದೀವಿ. ಹೇಳಿ ಕೇಳಿ ಆಮ್ಸ್ಟರ್ಡ್ಯಾಮಲ್ಲಿ ಚೀಸ್ ತುಂಬಾ ಫೇಮಸ್. ಇಲ್ಲಿ ಹಸು ಫಾರ್ಮಿಂಗ್ ಹೆಂಗೆ ಮಾಡ್ತಾರೆ, ಚೀಸ್ ಹೇಗೆ ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ಕೊಡ್ತಾರೆ ಇಲ್ಲಿ. ಬಾಯ್ ಬಾಯ್. ಹಲೋ ಅಮಿಗಾಸ್. ಎಷ್ಟು ಕ್ಯೂಟ್ ಆಗಿದಾವಲ್ಲ. ಕರ್ಕೊಂಡು ಹೋಗೋಣ ಒಂದು ಬೆಂಗಳೂರಿಗೆ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ವಾತಾವರಣಕ್ಕಿರೋದ್ರಿಂದ ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಬಂದರೆ ಇರೋಕ್ಕಾಗಲ್ಲ ಇವ್ರಿಗೆ. ಸೊ ಇಲ್ಲಿ ನೋಡ್ಬಿಟ್ಟು ಹಾಯ್ ಮತ್ತು ಬಾಯ್ ಇಲ್ಲೇ ಮಾಡಬೇಕು. ಬಾಯ್ ಬಾಯ್. ನಾವು ಎಷ್ಟು ಇಷ್ಟಪಟ್ಟು ಚೀಸ್ನ ತಿಂತೀವಿ, ಆದರೆ ಚೀಸ್ ಹೇಗೆ ಮಾಡೋದು ನಿಜ ನನಗಂತೂ ಗೊತ್ತಿಲ್ಲ. ಸೊ ಜೆಂಟಲ್ಮನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಚೀಸ್ ಹೇಗೆ ಮಾಡೋದು ಅಂತ. ಸ್ಮೆಲ್ಲಿ ಚೆನ್ನಾಗಿ ಬರ್ತದೆ ಗೊತ್ತಾ ಚೀಸು. ಹಂಗೆ ತಗೊಂಡು ತಿನ್ಬೇಡ ಅನಿಸ್ತಾ ಇದೆ. ನಾನು ಡೈಹಾರ್ಡ್ ಫ್ಯಾನ್ ಆಫ್ ಆಶಾ ಕಿರಣ್. ಯೂಟ್ಯೂಬ್ ಅವ್ರದ್ದೆಲ್ಲ ಇದನ್ನು ನೋಡ್ತಾ ಇದ್ದೆ, ತುಂಬಾ ಖುಷಿ ಆಗ್ತಿತ್ತು. ನನ್ಗೆ ಯಾವಾಗಾದ್ರೂ ಒಂದ್ಸಲ ಅವ್ರ ಜೊತೆ ಟ್ರಿಪ್ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇತ್ತು. ನಮ್ಗೆ ಇದು ಲೈಫ್ ಟೈಮ್ ಆಪರ್ಚುನಿಟಿ. ಸೊ ಪ್ರತಿ ಮೂಮೆಂಟ್ನೂ ಎಂಜಾಯ್ ಮಾಡಿ. ಎಲ್ಲೂ ಯಾವ ಇದನ್ನ ಒಂದ್ ಸ್ವಲ್ಪ ಹಿಂಗೆ ಕಣ್ಮುಚ್ಚಿ ಹಿಂಗೆ ಬಿಡೋಷ್ಟರಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡಿರ್ತೀವಿ, ನಾವು ನೋಡದೇ ಇರೋವಂಥದ್ದು. ಸೊ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮಗೆ ಯಾವಾಗೂ ಯೂಟ್ಯೂಬ್ ಚಾನಲಲ್ಲಿ ಆಶಾ ಕಿರಣ್ ನೋಡಿ ನಮ್ಮ ಮನೆಗೆ ಯಾವಾಗ ಹೋಗ್ಬೇಕು ಅಂತ ಮನೆಗೆ ಯುರೋಪ್ ಟ್ರಿಪ್ ಚೆನ್ನಾಗಿದೆ, ಯುರೋಪ್ ಟ್ರಿಪ್ ಹೋಗೋಣ ಅಂತ ಬಂದಿದ್ದೀವಿ. ಯುರೋಪ್ ಟ್ರಿಪ್ಗೆ ಬರಬೇಕಾದ್ರೆ ಕೆಲವೊಂದು ತಲೆಯಲ್ಲಿತ್ತು, ಭಾಷೆ ಬರೋದಿಲ್ಲ, ನಮಗೆ ಹೆಂಗಿರುತ್ತೋ ಏನೋ ಅಡ್ಜಸ್ಟ್ ಆಗೋದಿಲ್ಲ ಅನ್ನೋದೆಲ್ಲ ತಲೆಯಲ್ಲಿತ್ತು. ಡೇ 1 ಸ್ವಲ್ಪ ಓಕೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಆದ್ವಿ. ಬಟ್ ಹೋಗ್ತಾ ಹೆಂಗಾಯ್ತು ಅಂತ ಹೇಳಿದ್ರೆ, ಅವರು ನಮಗೆ ಗೈಡ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಹಾನೆಸ್ಟ್ ಆಗಿ ಅವ್ರು ಇಂಗ್ಲೀಷಲ್ಲಿ ಹೇಳಿದ್ರು, ಬಟ್ ಅದನ್ನು ಆಶಾ ಅವರು ಕನ್ನಡದಲ್ಲಿ ಹೇಳಿದ್ರು. ಒಂದೊಂದು ಹೆಜ್ಜೆನೂ ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾವು ಗೂಗಲ್ ತೆಗೆದು ಆ ಒಂದು ಜಾಗದ ಬಗ್ಗೆ ನೋಡಿ ರಿಸರ್ಚ್ ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. A to Z ಆಕೆ ಪ್ರತಿಯೊಂದು ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ಬಿಗ್ ಇಂಟ್ರೊಡಕ್ಟರಿ ಸೆಷನ್ ಆದಮೇಲೆ ನಮ್ಮ ಬಸ್ಸಲ್ಲಿ ನಾವು ಇವಾಗ ಪಿಟ್ ಸ್ಟಾಪಲ್ಲಿ ನಿಲ್ಸಿದ್ದೀವಿ, ರೆಸ್ಟ್ ಸ್ಟೇಷನ್ ನಿಲ್ಸಿದ್ದೀವಿ. ಸೊ ಈ ಯುರೋಪಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎವ್ರಿ 2 hours ನಾವು ನಿಲ್ಲಿಸಲೇಬೇಕಾಗುತ್ತೆ. ಏನಕ್ಕೆ ರೆಸ್ಟ್ ರೂಮ್ಗೆ ಹೋಗೋಕ್ಕೆ, ಮತ್ತು ಡ್ರೈವರ್ ಕೂಡ ಬ್ರೇಕ್ ಬೇಕಾಗುತ್ತೆ. ರೆಸ್ಟ್ ಸ್ಟೇಷನ್ಸ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡಿದ್ದೀರಾ. ಸೊ ಈ ರೆಸ್ಟ್ ಸ್ಟೇಷನ್ಸಲ್ಲಿ ಪೆಟ್ರೋಲಿಂದ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ತೊಗೋಬೋದು. ಮೆಕ್ಡೊನಾಲ್ಡ್ಸ್ ಕೂಡ ಇದೆ. ನಮ್ಗೆ ಏನಾರು ಬೇಕು ಅಂದರೆ ಟಾಯ್ಲೆಟ್ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಪಿಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಬಿಸಿಲು ಕಾಯಿಸ್ಕೊತಾ ಇದ್ದಾರೆ ನಮ್ಮ ಜೆಂಟಲ್ಮ್ಯಾನ್ಸ್. ಸೊ ಹೋಗಿ ಹಾಯ್ ಹೇಳೋಣ. ಹಾಯ್ ಜೆಂಟಲ್ಮ್ಯಾನ್ಸ್. ಹಾಯ್. ಬಿಸಿಲು ಕಾಯಿಸ್ಕೊತಾ ಇದ್ದೀರಾ? ಹಂಗೆ ನಿಮ್ಗೆ ಹೆಸರು ಒಂದ್ಸಲ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಒಂದ್ ಸೆಕೆಂಡ್. ನನ್ನ ಹೆಸರು ಧನರಾಜ್ ಅಂತ ಹೇಳ್ಬಿಟ್ಟು, ಡೆವಲಪರ್ ಅಂಡ್ ಬಿಲ್ಡರು. ಸೊ DK ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂಡ್ ಕಂಪನಿ. ಮ್ಯಾಮ್, ನನ್ನ ಹೆಸರು ಪ್ರಕಾಶ್ ಅಂತ. ನನ್ನ ಮಗ ನಿಶಾಂತ್ ಕಿರಣ್. ನಾನು ಅಷ್ಟೇ ಈಸ್ಟ್ ಕಡೆ ಮತ್ತು ನಾರ್ತ್ ಕಡೆ ವಿ ವಿಲ್ ಡೂ ರಿಯಲ್ ಎಸ್ಟೇಟ್. ಸೇಮ್ ವಿಲ್ಲಾಸ್, ಅಪಾರ್ಟ್ಮೆಂಟ್ಸ್ ಎಲ್ಲ ಮಾಡ್ತಾರೆ. Awesome, sir. Same, ma'am. Actually, Lakshmipati he is also one of my partner. Okay. He is also built many of the apartments. ಮಂಜುನಾಥ್ ಭರಣಿ ಅಂತ, ಎಲ್ಲ ಭರಣಿ ಅಂತಲೇ ಕರೆಯೋದು. ನಮ್ಮದು ಲಿಕ್ಕರ್ ಬಿಸ್ನೆಸ್ಸು, ತೋಟ, ಆಮೇಲೆ ಡೆವಲಪರು, ಕಾಂಟ್ರಾಕ್ಟ್ರು ಮತ್ತು ಫೈನಾನ್ಷಿಯರು ಎಲ್ಲ. ಸರ್ ನೋಡಿ, 4 ಜನ ಸೇರ್ಕೊಂಡಿದ್ರಲ್ಲ. ಸೊ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಲ್ಲ ಇವರೇ ಡೆವಲಪ್ ಮಾಡ್ತಾ ಇರೋಂತೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್. ಸೊ ಆಸಮ್. ಸೊ ಇಂಟ್ರೊಡಕ್ಷನ್ ಆಯ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಯುರೋಪಲ್ಲಿದ್ದೀನಿ. ಇವಾಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಜಾಸ್ತಿ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವು ಎಲ್ಲರೂ ಹೋಗಂಗಿದ್ರೆ ಫ್ಲೈಯಿಂಗ್ ಪಾಸ್ಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಯುರೋಪಲ್ಲಿ ಬ್ಯೂಟಿ ಏನಪ್ಪ ಅಂತ ಹೇಳಿದ್ರೆ, ಬಸ್ಸಲ್ಲಿ ಅಥವಾ ಕಾರಲ್ಲಿ ರೋಡ್ ಟ್ರಿಪ್ ಮಾಡೋದು. ರೋಡ್ ಟ್ರಿಪ್ ಮಾಡಬೇಕಾದ್ರೆ ಬರೀ ರೋಡ್ಸ್ ಅಷ್ಟೇ ಅಲ್ಲ. ಸೊ ರೆಸ್ಟ್ ಸ್ಟೇಷನ್ಸ್ ಹೇಗಿರುತ್ತೆ, ಅಲ್ಲಿನ ಫೆಸಿಲಿಟೀಸ್ ಹೇಗಿರುತ್ತೆ ಅಂದರೆ ಇಟ್ ಬಿ ವೆರಿ ಗುಡ್. ಆಮೇಲೆ ನಮಗೆ ಆಯಾಸ ಆಗಲ್ಲ. ಯಾಕಂದರೆ 2-3 ಗಂಟೆ 2 ಗಂಟೆಗೆ ನಿಲ್ಲಿಸ್ಕೊಂಡು ಈ ಥರ ಕಾಫಿ ಶಾಪ್ಸ್ ಆಗಿರ್ಬೋದು ಅಥವಾ ಮೆಕ್ಡೊನಾಲ್ಡ್ಸ್ ಏನಾದ್ರು ನಾವು ಸ್ನ್ಯಾಕ್ ಮಾಡ್ಕೊಂಡು ಮಂಚ್ ಮಾಡ್ಕೊಂಡು ಹೋಗ್ಬೋದು. ಸೊ ಎಂಜಾಯ್ ಮಾಡ್ಬೋದು ಈಚ್ ಆ್ಯಂಡ್ ಎವ್ರಿ ಜರ್ನಿನ.
you. Kiss me or kill me. Please do something to me. ಹೋಟೆಲ್ಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿದ್ದೀರಾ ಮ್ಯಾಮ್? ಟಯರ್ಡ್ ಅಂತ ಹೇಳೋಕ್ಕಾಗಲ್ಲ, ಫುಲ್ ಎಂಜಾಯ್ ಮಾಡಿಕೊಂಡು ಒಂದು ರೀತಿ ಟಯರ್ಡ್ ಆದರೂ ಟಯರ್ಡ್ ಅನಿಸ್ತಾ ಇಲ್ಲ, ಅಷ್ಟು ಖುಷಿಯಾಗಿರೋ ಟಯರ್ಡ್. ಚೆಕಿಂಗ್ ಪ್ರೊಸೆಸ್ ನಡೀತಾ ಇದ್ದೇವೆ. ನಾವು ಬಂದಿರೋದು ಮೂವನ್ ಪಿಕ್ ಹೋಟೆಲ್ಗೆ, ಝ್ಯೂರಿಕಲ್ಲಿ ಮೂವನ್ ಪಿಕ್ ಹೋಟೆಲ್ ಬಂದಿದ್ದೀವಿ. ಸೊ ಫೀಸ್ ತಗೋತಾ ಇದ್ದೀವಿ. ಚೆನ್ನಾಗಿದೆ ಹೋಟೆಲ್, ನಾವು ಪರವಾಗಿಲ್ಲ. ಅಪ್ಪ ಈ ದೊಡ್ಡ ದೊಡ್ಡ ಹೋಟ್ಲಿಗೆ ಬರೋದು ಸಾಕು, ಇಷ್ಟು ದೂರ ನಡ್ಕೊಂಡು ಹೋಗೋದು ಸಾಕು. ರೂಮಿಗೆ ಬಂದು ಕೇಕ್ ಕಾರ್ಡ್ ಹಾಕಿದೆ, ಆಮೇಲೆ ಲೈಟ್ ಓಪನ್ ಆಯಿತು, ಸಾರಿ ಲೈಟ್ ಆನ್ ಆಯಿತು. ಸ್ಪೇಷಿಯಸ್ ಆಗೇನೋ ಇದೆ ಆ್ಯಕ್ಚುಲಿ, ಸಿಂಗಲ್ ಆ್ಯಕ್ಚುಲಿ ರೂಮ್ ಇದು. ಬಾತ್ರೂಮ್ ವಾವ್, ಮೋರ್ ದೆನ್ ಸಫಿಷಿಯೆಂಟ್ ಇದ್ದರೆ ಎಷ್ಟು. ಬಾತ್ರೂಮ್ ನೀಟಾಗಿದೆ, ಸ್ಪೇಷಿಯಸ್ ಆಗಿದೆ ಬಾತ್ರೂಮು. ಸಿಂಗಲ್ ಬೆಡ್, ಸೋಫಾ, ಅದೇ ಹೇಳಿವಾ ಲೈಕ್ ಸಿಂಗಲ್ ಬೆಡ್ ಇದೆ, ಸೋಫಾ ಇದೆ. ಆಮೇಲೆ ವ್ಯೂ ಓಕೆ, ಯಾವುದೋ ಕಾರ್ ಪಾರ್ಕಿಂಗ್ ಮೇಲೆ ಸಿಕ್ಕಿದೆ ನನಗೆ, ಬಟ್ ವ್ಯೂ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಹತ್ತು ಕಡೆ ಹೋಟೆಲ್ ರೂಮ್ಗಳು ಚೆನ್ನಾಗಿರುತ್ತೆ. ಕಾಫಿ ಕೆಟಲ್ ಕೂಡ ಇದೆ, ಲಾಕರ್ ಇದೆ, ಮತ್ತು ವಾಟರ್ ಬಾಟಲ್ ಕೂಡ ಇದೆ, ಮಿನಿ ಫ್ರಿಡ್ಜ್ ಕೂಡ ಇರುತ್ತೆ, ಬಟ್ ಖಾಲಿ ಇದೆ ಫ್ರಿಡ್ಜು ಅಷ್ಟೇ. ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಮಸಾಯ್ ಮಾರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಜುಲೈ 27ನೇ ತಾರೀಕು ಕೀನ್ಯಾಗೆ ಹೋಗೋಣ. ನಾವು ಇಸ್ತಾನ್ಬುಲಲ್ಲಿ ಇಂಡಿಯನ್ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಸ್ಪೆಷಲ್ ಏನು ಅಂದರೆ ರೋಟಿ ಜೊತೆ ಒಳ್ಳೆ ವೆಜ್ಜು ಮತ್ತು ನಾನ್ ವೆಜ್ ಐಟಮ್ ಇದೆ. ವೆಜ್ಜಲ್ಲಿ ದಾಲು ಮತ್ತು ಪನ್ನೀರು, ನಾನ್ ವೆಜ್ಜಲ್ಲಿ ಗೊತ್ತಾಗ್ತಲ್ಲ ಚಿಕನ್ನು ಮತ್ತು ಮಟನ್ ಇರಬೇಕು, ಮೋಸ್ಟ್ಲಿ ಚಿಕನ್ನೇ ಎರಡು, ಅದ್ರ ಜೊತೆ ವೈಟ್ ರೈಸು ಮತ್ತು ರೊಟ್ಟಿ. ಆದರೆ ಹಿಂಗೆ ಒಳ್ಳೆ ವ್ಯೂ ಇದೆ ನೋಡಿ ಇಲ್ಲಿಂದ, ಮಾಸ್ಕ್ದು ಒಂಥರ ಕಾಮ್ ಆಗಿದೆ ರೆಸ್ಟೋರೆಂಟು, ದೊಡ್ಡದಾಗಿಲ್ಲ ಅಂದರೂ ಒಂಥರ ವ್ಯೂ ಆಗಿ ಬ್ರೈಟಾಗಿ ಚೆನ್ನಾಗಿದೆ ರೆಸ್ಟೋರೆಂಟು. ಹಲೋ ಆಮೇಲೆ ಎಲ್ಲ ಆರಾಮಾಗಿ ಕುತ್ಕೊಂಡು ಮೇವು ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಸಪ್ಪೆನಾ? ಸಾಲ್ಟ್ ಕೇಳಿ ಮತ್ತು ಹಾಕೊಳ್ಳಿ. ಮ್ಯಾಮ್ ಹೌಸ್ ದ ಫುಡ್? ನೈಸ್. ಬೆಳಗಿನ ಜಾವ 5:30ಗೆ ಎಲ್ಲಪ್ಪ ಬೆಳಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಇವತ್ತು ಎಲ್ಲಿ ಉಳ್ಕೊಂಡಿದೆ ಅಂತ ತೋರಿಸ್ತೀನಿ. ಆಸ್ಟ್ರಿಯಾದಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಫುಲ್ ಎಕ್ಸೈಟ್ ಆಗಿ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ತೋರಿಸ್ತಾ ಇದ್ದಾರೆ. ಬಿಕಾಸ್ ಇಂತಕ್ಕಪ್ಪ ಅಂತ ಹೇಳಿದ್ರೆ ನೀವು ಎಷ್ಟೇ ಅಮೌಂಟ್ ಕೊಟ್ಟು ಬಂದರೂ ಕೂಡ ಇಂಥ ನೇಚರಲ್ಲಿ ಸ್ಟೇ ಆಗೋಕ್ಕೂ ಕೂಡ ಒಂದು ಆ್ಯಕ್ಚುಲಿ ಲಕ್ ಅಂತ ಇರಬೇಕು. ಐ ಆಮ್ ರಿಯಲಿ ಸೇಯಿಂಗ್ ಲಕ್ ಅಂತ, ಬಿಕಾಸ್ ಈ ಥರ ನೇಚರ್ ಬ್ಯೂಟಿ ನೋಡೋದು ಎಲ್ಲರೂ ನೋಡ್ತಾರೆ, ಎಲ್ಲರೂ ಬರ್ತಾರೆ ಟ್ರಾವೆಲ್ಸ್ಗೆ. ಬಟ್ ವೈ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ನೀವು ಕೇಳಿದ್ರೆ ದಿಸ್ ಇಸ್ ವಾಟ್ ವಿ ವುಡ್ ಲೈಕ್ ಟು ಪ್ರೊವೈಡ್. ಇದೇ ನಮ್ಮ ಹೋಟೆಲ್ಲು. ಯಾವ ಕಡೆ ನೋಡಿದ್ರು ಕೂಡ ಸ್ನೋ 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 ಆ್ಯಂಡ್ ಸ್ನೋನ ಹೋಗಿ ಆಟ ಆಡ್ಬೋದು, ನೇಚರ್ ಸ್ನೋನಲ್ಲಿ. ಕೈ ನಡಕ್ತಾ ಇದೆ, ಆ್ಯಕ್ಚುಲಿ ಫ್ರೀಸ್ ಆಗಿದೆ. ಬಟ್ ಇದು ನಮಗೇನು ಹೊಸದಲ್ಲ, ನಿಮಗೂ ಗೊತ್ತು. ಎಷ್ಟೇ ಕೋಲ್ಡ್ ಇದ್ರು ಎಷ್ಟೇ ಚಳಿದ್ರು ನಾವು ಕರ್ಕೊಂಡೋಗಿ ನಿಮಗೆ ತೋರಿಸ್ತೀವಿ ಅಂತ. ಆದರೆ ನಾವಿವತ್ತು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಈ ಸ್ಟೇಯಲ್ಲಿ ಇರಿಸ್ಬಿಟ್ಟು ಯಾವ ವ್ಯೂಗೆ ಸನ್ರೈಸ್ ಅಥವಾ ವೇಕಪ್ ಮಾಡಿಸ್ತಾ ಇದೀವಿ ನೋಡಿ. ಇಲ್ಲೇ ಕೇಬಲ್ ಕಾರ್ ಹೋಗ್ತಾ ಇದೆ, ಕೇಬಲ್ ಕಾರ್ ಜೊತೆಗೆ ಮೈಂಡ್ ಬ್ಲೋಯಿಂಗ್ ಆಗಿರೋ ನೇಚರ್. ಸೊ ನಿಮ್ಮ ಟ್ರಾವೆಲ್ ಪ್ಲಾಸ್ನ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಚೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ನೇಚರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಈ ಹೋಟ್ಲಿಗೆ ಬರೋಕ್ಕೆ, ಈ ಪ್ಲೇಸಿಗೆ ಬರೋಕ್ಕೆ ಬರೋಬ್ಬರಿ 40 ನಿಮಿಷ ನಾವು ಬಸ್ಸಲ್ಲಿ ಬಂದಿದ್ವಿ, ಅಂದರೆ ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ನಡೀರಿ ಒಂದೊಂದು ಕ್ವಿಕ್ ವಾಕ್ ಹೋಗಿ ಬರೋಣ. ನಿಜಕ್ಕೂ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಟ್ರಿಪ್ಪಲ್ಲಿ. ಬಟ್ ಈ ಬ್ಯೂಟಿಫುಲ್ ನೇಚರ್ನ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ ತೋರಿಸೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ರಿಗೂ ಮೆಸೇಜ್ ಹಾಕಿ ಹೋಗಿ ಹೊರಗಡೆ ನೋಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ನಾನು ಮಲ್ಕೊಂಡಿಲ್ಲಪ್ಪ, ನಾನು ಚಳಿಲಿ ನಡ್ಕೊಂಡು ಓಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ಈ ನೇಚರ್ನ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದ ಜೊತೆಗೆ ನಿಮಗೂ ತೋರಿಸ್ಬೇಕಲ್ವಾ? ಸೊ ವೆಲ್ಕಮ್ ಟು ದ ಆಸ್ಟ್ರಿಯನ್ ಆಲ್ಪ್ಸ್. ಆಸ್ಟ್ರಿಯಾದಲ್ಲಿ ಏನಪ್ಪ ಫೇಮಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಥರನೇ ಈ ಥರ ಬ್ಯೂಟಿಫುಲ್ ಆಲ್ಪ್ಸ್ ಅಂದರೆ ಮೌಂಟೇನ್ಸ್ ಇರುತ್ತೆ, ಸ್ನೋ ಕ್ಯಾಪ್ಡ್. ಎಷ್ಟೊಂದು ದಿನ ಇನ್ನೂ ಸ್ನೋ ಕರಗಿರಲ್ಲ. ಶುಭೋದಯ. ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು? ವೆನಿಸ್ ಇನ್ನು ಎಷ್ಟು ದಿನ ಇರುತ್ತೆ? ಇನ್ನು 10 ವರ್ಷ ಇರುತ್ತೆ ಅಷ್ಟೇ. 10 ವರ್ಷ ಆದ್ಮೇಲೆ ವೆನಿಸ್ ಮುಳುಗೋಗುತ್ತೆ. ಎಲ್ಲರೂ ವೆನಿಸ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ? ವೆನಿಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ನೋಡಿದ್ರು ಜನ ಜನ ಜನ, ಜನದ ಜಾತ್ರೆ, ಜನದ ಜಂಗುಳಿ. ಇಂಥದ್ರಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಎಲ್ಲೋ ಹೋಗಿ ಈ ಜನಗಳ ಮಧ್ಯ ಸೇರ್ಕೊಂಡವ್ರೆ. ಎಲ್ಲಿ ಹುಡ್ಕೋಣ?
ಇಲ್ಲಿ ನಿಮಗೆ ಅದ್ಭುತವಾದ ಪಾರಿವಾಳಗಳು ಸಿಗ್ತವೆ, ಜನಗಳು ಸಿಗ್ತಾರೆ. ಇಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ತಿರ್ಗಾಡ್ತಾ ಇದ್ದಾರೆ, ಎಲ್ಲ ನೋಡ್ಕೊಂಡು ವೆನಿಸ್ನ. ನಾವು ಅವ್ರ ಜೊತೆ ತಿರ್ಗಾಡ್ತಾ ಇದ್ದೀವಿ. ಆದರೆ ಒಬ್ಬರು ಆಂಟಿ ಮಾತ್ರ ಇಲ್ಲಿದ್ದಾರೆ, ನಿಂತ್ಕೊಂಡು ನೋಡ್ತಾ ಅವ್ರೆ. ಹೆಂಗಿದೆ ಯುರೋಪ್, ಹೆಂಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಅನಿಸ್ತು. ಇಂಡಿಯನ್ ಊಟ ಅವೆಲ್ಲ ಚೆನ್ನಾಗಿತ್ತಾ? ಚಿಕನ್ ವೆಜಿಟೇರಿಯನಾ ನಾನ್ ವೆಜ್ಜಾ? ನಾನ್ ವೆಜ್ನವರ? ಚೆನ್ನಾಗಿತ್ತ ಊಟ? ಮಧ್ಯಾಹ್ನ ರಾತ್ರಿ ಎರಡು ಇಂಡಿಯನ್ನೇ ಸಿಗ್ತಾ? ಯುರೋಪ್ ವೆನಿಸ್ ನೋಡಿದ್ರೆ ಹೆಂಗೆ ಅನಿಸ್ತಾ ಇತ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿತ್ತು. ನೋಡ್ಬೋರೆಲ್ಲ ನೋಡ್ಬೋದು, ತುಂಬ ಖುಷಿ ಆಗುತ್ತೆ ಮಾತ್ರ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ನಮ್ಮ ಜೊತೆ ನೀವು ಬಂದಿದ್ದು ಹೆಂಗೆ ಅನಿಸ್ತು? ತುಂಬ ಖುಷಿ ಅನಿಸ್ತು. ಎಲ್ಲ ಜಾಗನೂ ಚೆನ್ನಾಗಿ ತೋರಿಸ್ತಾ ಇದೀವಾ? ಮನ್ಸಿಗೆ ಸಂತೋಷ ಆಯ್ತಾ? ತುಂಬ ಗೈಡ್, ಒಳ್ಳೆ ಗೈಡು, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸಂತೋಷ ಆಯ್ತಾ? ಸಂತೋಷ ಆಯ್ತು ನಮಗೆಲ್ಲ, ತುಂಬ ಚೆನ್ನಾಗಿದೆಯಪ್ಪ. ನಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತೀನಿ ಬನ್ನಿ ಅಂತನಾ? ನಿಮ್ಮ ಅಡ್ರೆಸ್ ತೊಗೊಂಡು ಅವ್ರಿಗೆಲ್ಲ ಕೊಡ್ತೀನಿ. ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ಹೌದಪ್ಪ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಗೊಂಡೋಲಾ ರೈಡ್ಗೆ ಹೋಗೋಕ್ಕೆ ಇಲ್ಲಿ ಮಾತುಕತೆ ಮಾಡ್ತಾ ಇದ್ದಾರೆ. ಎಷ್ಟು ರೇಟು ಅಂತ ಕೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಗೊಂಡೋಲಾ ರೈಡ್ಗೆ ಹೋಗ್ತಾರೆ. ಈ ಫುಲ್ಲು ಡೀಲ್ ಕುದುರಿಸ್ತಾರೆ ಇವ್ರು ಎಲ್ಲೆಲ್ಲಿ ಹೋಗಬೇಕು ಅಂತ. ಹಲೋ, ಹೇಗಿತ್ತು ಯುರೋಪ್ ಟೂರ್? ಫ್ಲೈಯಿಂಗ್ ಪಾಸ್ಪೋರ್ಟಿಂದ ಬಂದಿರೋದು ಆಸಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೇಲಿ ಕರ್ಕೊಂಡು ಬಂದಿದ್ದಕ್ಕೆ. ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಲುಕಿಂಗ್ ಫಾರ್ವರ್ಡ್. ಎಲ್ಲ ಕಂಟ್ರಿಗೂ ಇಷ್ಟ ಆಗ್ತಾ ಇದೆಯಾ? ಸೋ ಫಾರ್ ಐಟನರಿ ಪ್ಲಾನ್ ಮಾಡಿರೋದೆಲ್ಲ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ಯಶಸ್, ಹೇಗಿದೆ ಫ್ಲೈಯಿಂಗ್ ಪಾಸ್ಪೋರ್ಟಿಂದ ಯುರೋಪಿಗೆ ಬಂದಿರೋದು? ಬಂದು ಪ್ಯಾಕೇಜ್ ತೊಗೊಂಡು ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಬ್ಯೂಟಿಫುಲ್ ಪ್ಲೇಸ್, ತುಂಬ ಚೆನ್ನಾಗಿದೆ ವೆನಿಸು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನೂ ಎಷ್ಟೊಂದು ಕಂಟ್ರೀಸ್ ಇದೆ, ಇನ್ನೂ ಚೆನ್ನಾಗಿರೋ ಮೆಮೊರೀಸ್ ಮಾಡ್ಕೊ ಹೋಗ್ತೀವಿ. ಮೇಡಮ್, ಹೆಂಗೆ ಅನಿಸ್ತು ನಿಮಗೆ? ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಲ್ಲ ತೋರಿಸ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಥರ ನಮ್ಮನೆಯವ್ರ ಥರ ಫೀಲಿಂಗ್ ಆಗ್ತಾ ಇದೆ ನನಗೆ. ಎಲ್ಲ ಕನ್ನಡದವ್ರ ಜೊತೆ ಬಂದಿರೋದು ಹೆಂಗೆ ಅನಿಸ್ತಾ ಇದೆ ಸರ್? ಬಹಳ ಖುಷಿ ಇದೆ ಸರ್. ಚೆನ್ನಾಗಿ, ತುಂಬ ಖುಷಿ ಇದೆಯಾ? ತುಂಬ ಖುಷಿ ಇದೆ. ನಿಮ್ಮ ಜೊತೆಲಿ ನಾವು ಪಾಸ್ಪೋರ್ಟ್, ಫ್ಲೈಯಿಂಗ್ ಪಾಸ್ಪೋರ್ಟ್ ಅಲ್ಲಿ ನೋಡಿದ್ದು ಬಹಳ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆ ಬಹಳ ಸಪೋರ್ಟ್ ಮಾಡಿ. ನಿಮಗೆ ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಯ್ತಪ್ಪ. ಕನ್ನಡ ಜೊತೆ ಓಡಾಡ್ತಾ ಇರೋದೆಲ್ಲ ಫ್ಯಾಮಿಲಿ ಜೊತೆ ಅನಿಸ್ತಾ ಇದೆಯಾ? ನಮ್ಮನೆ ಫ್ಯಾಮಿಲಿಯವ್ರ ಜೊತೆ ಇದ್ದಂಗೆ ತುಂಬ ಖುಷಿ ಆಗಿತ್ತು. ಎಲ್ಲ ಇಲ್ಲಿಯವರೇ ಇರೋದು. ಸೊ ಏನಿಲ್ಲ, ಬ್ಯಾಂಗ್ಳೂರು, ಮೈಸೂರು ಅಲ್ಲಿಯವರೇನೆ. ಸೊ ತುಂಬ ಖುಷಿ ಆಗುತ್ತೆ ಕನ್ನಡ ಅವ್ರ ಜೊತೆ ಬಂದು. ಸರ್, ಹೌ ಇಸ್ ಯುರೋಪ್? ಫ್ಯಾಂಟಾಸ್ಟಿಕ್, ಅಮೇಜಿಂಗ್. ಸೊ ಹೇಗೆ ಅನಿಸ್ತಾ ಇದೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಬಂದಿರೋದು? Flying passports is making it extremely comfortable for us. The journey was amazing, completely comfortable and paced out, so we are not rushed into anything. So very well managed and awesome. ಊಟ ಎಲ್ಲ ಚೆನ್ನಾಗಿದೆಯಾ? ಊಟನೂ ತುಂಬ ಚೆನ್ನಾಗಿತ್ತು. Which country you are looking forward for? Switzerland, of course, and Paris. Paris. ವೆನ್ನಿಸ್ ಎಲ್ಲ ತಿರ್ಗಾಡ್ಕೊಂಡು ಬಂದು ನಾವಿವಾಗ ನಮ್ಮ ರೂಮ್ಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ವಾವ್, ವೆನ್ನಿಸಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿರೋ ರೂಮ್ ಇರುತ್ತೆ ಅಂತ ಗೊತ್ತಿತ್ತು. ನಾವೀಗ ವೆನಿಸಿನ ಐಲ್ಯಾಂಡಲ್ಲಿಲ್ಲ, ಹೊರಗಡೆ ಇದ್ದೀವಿ. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ರೂಮ್ ಮಾತ್ರ. ಜಸ್ಟ್ ಬಂದು ಎಲ್ಲ ದಬಾಕಿ. ಒಂದು ಗುಡ್ ಥಿಂಗ್ ಅಂತ ಹೇಳಿದ್ರೆ ಬಾಲ್ಕನಿ ಬೇರೆ ಇದೆಯಪ್ಪ, ಸಕ್ಕತ್ತಾಗಿದೆ ಬಾಲ್ಕನಿ. ಕಿರಣ್ ಇದ್ದಿದ್ರೆ ಬೆಡ್ ಟೆಸ್ಟ್ ಮಾಡ್ತಾ ಇದ್ದ. ಸೊ ಬೆಡ್ ಟೆಸ್ಟ್ ನಾನೇ ಮಾಡಬೇಕು. ಸೊ ಚೆನ್ನಾಗಿದೆ, ಡಬಲ್ ಬೆಡ್ರೂಮು. ಜೊತೆಗೆ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಟಿ ವಿ ನೋಡೋಕ್ಕೆ ರಿಲ್ಯಾಕ್ಸ್ ಆಗಿ ಕೋಚ್ ಕೂಡ ಇದೆ, ಸೋಫಾಗಳೆಲ್ಲ. ಆಮೇಲೆ ಇಟಾಲಿಯನ್ಸ್ ಇದ್ರೆ ಫೇಮಸ್ ಹೇಳಿ ಕಾಫಿ. ಸೊ ಒಂದು ಮಿನಿ ಕಿಚನ್ ಥರನೇ ಮಾಡ್ಕೊಟ್ಬಿಟ್ಟಿದ್ದಾರೆ. ಓವನ್ನು, ಫ್ರಿಡ್ಜ್ ಇದೆ, ಕುಕ್ ಟಾಪ್ ಇದೆ. ಗುರು ಅಡುಗೆ ಮಾಡ್ಕೊಬೋದು ಆರಾಮಾಗಿ ಯಾರಿಗಾರು ಊಟ ಬೇಕು ಅಂದರೆ. ಆಮೇಲೆ ಕಾಫಿ ನೋಡಿ, ವೆರೈಟೀಸ್. ಆಹಾ, ಇಟ್ಟರೆ ಸ್ಟೈಲೇ ಚೆನ್ನಾಗಿದೆ. ಬಾತ್ರೂಮ್ ನೋಡೋಣ. ಹಾಯ್. ಓ, ನಮ್ಮವರೆಲ್ಲ ತುಂಬ ಫುಲ್ ಖುಷಿ ಆಗ್ತಾರಪ್ಪ. ಇಲ್ಲಿ ಬಿಡೆಟ್ ಇದೆ, ಇಲ್ಲಿ ಟಾಯ್ಲೆಟ್ ಮಾಡೋದು, ಇಲ್ಲಿ ವಾಶ್ ಮಾಡ್ಕೊಳೋದು, ಬಿಡೆಟ್ ಇದೆ. ಆಮೇಲೆ ಮಿರರ್ ಚೆನ್ನಾಗಿದೆ. ಆ್ಯಕ್ಚುಲಿ ಬಾತ್ರೂಮ್ ಇಸ್ ಸೂಪರ್ ಮೈಂಡ್ ಬ್ಲೋಯಿಂಗ್ ಆಗಿದೆ, ಸಖತ್ತಾಗಿದೆ ಬಾತ್ರೂಮು. ಸೊ ನಮ್ಮ ವೆನಿಸಿನ ಸ್ಟೇಗೆ ಹಾಯ್ ಹೇಳೋಣ. ಇವತ್ತು ರಾತ್ರಿ ಫುಲ್ ರಿಲ್ಯಾಕ್ಸ್ ಆಗೋಣ. ಆದರೆ ನನಗೆ ಏನಪ್ಪ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಪೇಷಿಯಸ್ನೆಸ್ಸು. ಇಬ್ಬರು ಆರಾಮಾಗಿ, ಒಂದು ಕಿಡ್ ಇದ್ರೂ ಕೂಡ ಟ್ರಿಪ್ಪಲ್ ಬೆಡ್ರೂಮ್ ಥರ ಮಾಡ್ಕೊಬೋದು ಇದು ಎಷ್ಟು ದೊಡ್ಡಿರೋ ರೂಮ್ನ. ಸೊ ನಮ್ಮ ವೆನಿಸ್ಗೆ ಹೊರಗಡೆ ಚೆಕ್ ಮಾಡೋಣ ಏನು ಕಾಣುತ್ತೆ ಅಂತ. ವಾವ್, ಸಖತ್ತಾಗಿದೆ ಗುರು ಮಾತ್ರ. ರಾತ್ರಿ 8:30 ಕತ್ಲಾಗಿಲ್ಲ. ಟ್ರೈನ್ ಸ್ಟೇಷನ್ನು. ಸೊ ಇಲ್ಲಿವರೆಗೆ ಟ್ರೈನ್ ನೋಡೋಕ್ಕೆ ನಮ್ಮ ಇಂಡಿಯನ್ ಫ್ಯಾಮಿಲಿ ತುಂಬ ಇಷ್ಟ ಆಗುತ್ತೆ.
ಸೊ ಒನ್ಸ್ ಅಗೇನ್ ಬಾಯ್ ಬಾಯ್ ಟು ವೆನೀಸಿಯಾ. ಬಾಯ್ ಇಲ್ಲ, ಇವತ್ತು ರಾತ್ರಿ ಇಲ್ಲೇ ನಾವು ಕಾಲ ಕಳೆದು ಮಲ್ಕೊಂಡು ಬೆಳಗ್ಗೆ ಎದ್ದು ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೋಡಿದ್ರಲ್ಲ ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಗ್ರೂಪ್ ಟೂರ್ ಹೆಂಗೆ ಮಾಡ್ತೀವಿ ಅಂತ. ಅದೇ ಥರ ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ 13 ದಿನ. ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಇಟಲಿ, ಫ್ರಾನ್ಸ್, ಲಿechtenstein 8 ಕಂಟ್ರಿನ 13 ದಿನ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 18ನೇ ತಾರೀಕು ಒಟ್ಟಿಗೆ ಯುರೋಪ್ಗೆ ಹೋಗೋಣ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬರೀ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತಗೊಂಬಂದ್ರೆ ಸಾಕು. ನಾವು ನಿಮಗೆ ಸೇಫಾಗಿ ಯುರೋಪ್ 8 ದೇಶಗಳೆಲ್ಲ ಸುತ್ತಾಡಿಸ್ಕೊಂಡು ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಬಂದ್ಬಿಡ್ತೀವಿ. ಇನ್ನೇನು ಹೆಚ್ಚಿಸ್ತಾ ಇದ್ದೀರಾ, ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಯುರೋಪ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಬನ್ನಿ, ಈ ಯುರೋಪು, ಜಪಾನು, ಟರ್ಕಿ ಎಲ್ಲ ಗ್ರೂಪ್ ಟೂರಲ್ಲಿ ಜನಗಳು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನೋಡ್ಕೊಂಬರೋಣ. ಲೈವ್ ಹೋಗ್ತಲ್ಲ ವಿಡಿಯೋನು ಬೇಡ ಬೇಕಾದ್ರೆ ಮಾತಾಡಿ, ಸುಮ್ಮನೆ ನಾನು ಮಾತಾಡು. ಹೆಸರು ಹೇಳು. ಯಾಕೋ ನೀನು ಮಾತಾಡೋ, ಏನಾರು ಇದ್ರೆ ಮಾತಾಡೋ ಸಡನ್ ಆಗಿ. ನಿನ್ನ ಹೆಸರು ಹೇಳು. ನನ್ನ ಹೆಸರು ಯಶಸ್ ಅಂತ. ಇವಾಗ ಎಲ್ಲಿದ್ದೀವಿ ನಾವು? ಇಟ್ಲಿಲಿ. ಎಲ್ಲಿ? ಮಂಡ್ಯದಲ್ಲಿ ಇದ್ದೀವಿ. ಮಂಡ್ಯ ಕುಕ್ಕೇರಳ್ಳಿ ಪಿಜ್ಜಾ ತಿರ್ಕೊ ಬಂದ್ವಿ. ಮೇಡಮ್ ಹೇಳಿ ಮೇಡಮ್, ಏನು ಅನಿಸ್ತು? ಚೆನ್ನಾಗಿದೆ. ಗ್ರೂಪ್ ಬಂದಿರೋರೆಲ್ಲರೂ ಹೊಂದ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನೂ 12-13 ದಿನ ಇದೆ. ಹುಡುಗಿರು ಬರ್ತಾರೆ. ಹೆಂಗೆ ಅನಿಸ್ತು? ಹುಡುಗ ಸಿಗ್ಲಿಲ್ಲ ಹೇಳಿ ಮೇಡಮ್, ಹೆಂಗೆ ಅನಿಸ್ತು? ಖುಷಿ ಆಯ್ತು ನೋಡಿದ್ದು. ಅದನ್ನ ಕಟ್ ಮಾಡಿ ಹೇಳಿ. ಸೂಪರ್. ಹೇಳಿ ಮೇಡಮ್. ಚೆನ್ನಾಗಿ ಮೇಡಮ್ ಹೇಳಿ. ಏನು ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಊಟ ಚೆನ್ನಾಗಿತ್ತು.